ಕಲಾಪ ಮುಂದೂಡಿಕೆ ಆದರೂ ಕೂಡ ಬೈದಾಡ್ಕೊಳ್ಳೋದು ಮಾತ್ರ ನಿಲ್ತಾ ಇಲ್ಲ. ಗಲಾಟೆ ಮುಂದುವರೆದಿದೆ. ಸಿಟಿ ರವಿಗೆ ಹೊಡೆಯಲು ಬಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಇಬ್ಬರನ್ನ ತಡೆದಿದ್ದಾರೆ ಮಾರ್ಷಲ್ಸ್ಗಳು. ಸೊ ಎರಡೂ ಕಡೆಯಲ್ಲೂ ಕೂಡ ಒಂದು ರೀತಿಯಾದಂತಹ ಜಟಾಪಟಿಯೇ ನಡೀತು. ಸಿಟಿ ರವಿಗೆ ಮಾರ್ಷಲ್ಸ್ಗಳು ರಕ್ಷಣೆಯನ್ನ ಒದಗಿಸಿದ್ರು. ಇನ್ನು ಮೇಲ್ಮನೆ ಕಲಾಪ ಮುಂದೂಡಿಕೆ ಆಗಿದೆ. ಈ ಬಗ್ಗೆ ಅನಿರ್ದಿಷ್ಟಾವಧಿ ಮುಂದೂಡಿಕೆ ಆಗಿದೆ ಅಂತ ಸಭಾಪತಿಗಳು ಹೇಳಿದ್ರು ಕೂಡ ಪರಸ್ಪರ ಬೈದಾಡ್ಕೊಳ್ತಿದ್ದಾರೆ. ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮಗೆ ಅಕ್ಕ ಇಲ್ವಾ, ತಾಯಿ ಇಲ್ವಾ, ಮಗು ಇಲ್ವಾ ಹಾಗೆಲ್ಲ ಪ್ರಶ್ನೆಯನ್ನ ಮಾಡುವಂತಹ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಸದನದಲ್ಲಿ ಆಡಿದ್ದಾರೆ. ನಿನಗೆ ತಾಯಿ, ಹೆಂಡತಿ, ಅಕ್ಕ ಇಲ್ವೇನೋ ಅಂತ ಸಿಟಿ ರವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಂದನೆ ಮಾಡಿ ಮಾತನಾಡಿದ್ದಾರೆ. ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ. ಬಿಗಿ ಭದ್ರತೆಯಲ್ಲಿ ಸಿಟಿ ರವಿಯನ್ನ ಮಾರ್ಷಲ್ಗಳು ಕರೆದೊಯ್ದಿದ್ದಾರೆ. ಅವರ ಸಹೋದರ ಅಲ್ಲಿಗೆ ಹೋಗಿದ್ರಂತೆ. ಸೊ ನಿನಗೆ ತಾಯಿ, ಹೆಂಡತಿ, ಅಕ್ಕ ಯಾರು ಇಲ್ವಾ ಅಂತೆಲ್ಲ ಕೇಳಿದ್ದಾರೆ. ಸೊ ಮಾರ್ಷಲ್ಗಳ ಭದ್ರತೆಯಲ್ಲಿ ಈಗ ಸಿಟಿ ರವಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ತೆರಳಿದ್ದಾರೆ. ಅಲ್ಲಿ ನೋಡ್ತಾ ಇದ್ದೀರಾ. ಆ ಕಡೆ ಕರ್ಕೊಂಡು ಹೋದ್ರ ಅಂತ ಹೇಳಿ ಭಾರತ ಮಾತಕ್ಕೆ ಜೈ ಅಂತೀರ. ನಿಮ್ಗೆ ಗೌರವ ಇದೆ, ಗೌರವ ಇದೆ ನಿಮಗೆ. ತಾಯಿ ತೆಗೆದ್ರೆ ರಾಮನ ಭಕ್ತರು, ಹಿಂದೂಗಳು ಹಿಂದುತ್ವ ಬಗ್ಗೆ ಮಾತಾಡ್ತಾರೆ. ಹಿಂಗೇನೋ ನೀವು ಹೆಣ್ಮಕ್ಳು ತೆಗೆದ್ರೆ ಭಾರತ ಮಾತೆ ಅಂತೀರಾ? ಇದೇನಾ ನಿಮ್ ಗೌರವ? ಭಾರತ ಮಾತೆ ಕೊಡೋದು ಅಕ್ಕರೆ ನಾಚಿಕೆ ಬರ್ಬೇಕು. ನೀವು ನಾಯಕರಿದ್ರೆ ನಿಮ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಂತವ್ರು ಪಕ್ಕಕ್ಕೆ ಹೋಗಿ ನಿಂತಿರ್ದಲ್ಲ, ನಿಮ್ಗೆ ಗೌರವ ಇಲ್ವಾ? ಅದನ್ನ ನಿಂದಿರ್ಸ್ಕೊಂಡ್ಬಿಟ್ಟು ವಿಡಿಯೋ ಮಾಡಿಸ್ತಾ ಇದ್ದಾನೆ. ಅಲ್ಲ ಸಾಕ್ಷಿಗ ನೀನ್ ಮಾತಾಡೋದಲ್ಲ, ಮಾತಾಡುವಂತೆ ಮಾತಾಡಬೇಕು. ನೀವು ಮಾತಾಡೋ ಕಾಲಕ್ಕೆ ಮಾತಾಡೋ ಕಾಲಕ್ಕೆ ಮಾತಾಡಿದವ್ರು ಕಳ್ಳ ಕಳ್ಳ ಮಾತಾಡಿದ್ವಿ. ನಮಗೆ ಅವಸರ ಇದ್ದಾಗಲ್ಲ ಹೊರಗೆ ಮಾತಾಡೋದು ಕಾಂಗ್ರೆಸ್ಸಿನ ಬಗ್ಗೆ, ಕಾಂಗ್ರೆಸ್ಸಿನ ತಪ್ಪುಗಳ ಬಗ್ಗೆ ಸಿಟಿ ರವಿ ಅವರು ಖಾರವಾಗಿ ಖಂಡಿಸ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಈ ವಿಷಯವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ತೇವೆ. ಈ ರೀತಿ ಕಾಂಗ್ರೆಸ್ಸಿನ ಧೋರಣೆಯನ್ನು, ಈ ಮಾತನ್ನು ಹೇಳದೇ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಸಿಟಿ ರವಿ ಅವರು ಹೇಳಿದ್ದಾರೆ ಅಂತಕ್ಕಂಥ ಒಂದು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬಿಂಬಿಸಿ ಅವರನ್ನು ಅವಹೇಳನ ಮಾಡ್ತಕ್ಕಂಥದ್ದೇನಿದೆ, ಇದು ಕಾಂಗ್ರೆಸ್ಸಿನ ಸರಿಯಾದ ಧೋರಣೆ ಅಲ್ಲ ಅನ್ನೋದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ. ಇವೊಂದು ಸರ್, ಸಭಾಪತಿಯವರು ಒಂದು ಎಚ್ಚರಿಕೆಯ ಮಾತುಗಳನ್ನು ಆಡಿದ್ದಾರೆ. ಈ ರೀತಿ ಸಾಮಾಜಿಕ ಜೀವನದಲ್ಲಿರುವಂಥವರು ಈ ರೀತಿಯ ಬಿಜೆಪಿ ನಾಯಕರೆಲ್ಲ ಈಗ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳದೇ ಇರುವಂತ ಪದವನ್ನ ಹೇಳಿ ಸುಮ್ಮನೆ ಟೀಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನ ಈಗ ಬಿಜೆಪಿ ನಾಯಕರು ಆಡ್ತಾ ಇದ್ದಾರೆ.